ನಿಮ್ಮ ಕೀಲ್ನೋವು ಆಹಾರದಿಂದ ಬರ್ತಾ ಇರಬಹುದಾ? ಈಗಿನ ಕಾಲದಲ್ಲಿ ಬಹಳಷ್ಟು ಜನ ಕೀಲ್ನೋವಿಂದ ಬಳಲ್ತಾ ಇದ್ದಾರೆ. ಇದಕ್ಕೆ ಮುಖ್ಯವಾದಂತಹ ಕಾರಣ ಈ ಬದಲಾಗ್ತಾ ಇರುವಂತಹ ಆಹಾರ ಪದ್ಧತಿ. ನಾವು ಮಂಡಿಗಳ ಮೇಲೆ ಒಳಗಡೆ ಉರಿಯೂತ ಹೆಚ್ಚಾಗುವಂತಹ ಆಹಾರ ಪದಾರ್ಥಗಳನ್ನು ತಗೋತಾ ಇದ್ದೀವಿ. ಯಾವ ಆಹಾರ ಪದಾರ್ಥಗಳನ್ನ ಕಡಿಮೆ ಮಾಡೋದ್ರಿಂದ ಅಥವಾ ಬಿಡೋದ್ರಿಂದ ಈ ಕೀಲ್ನೋವನ್ನ ಬಹಳ ಚೆನ್ನಾಗಿ ವೈಜ್ಞಾನಿಕವಾಗಿ ನಾವು ಕಡಿಮೆ ಮಾಡಬಹುದು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಣ. 7 ಮುಖ್ಯವಾದ ಆಹಾರ ಪದಾರ್ಥಗಳನ್ನ ಹೇಗೆ ನಾವು ಕಡಿಮೆ ಮಾಡಬೇಕು, ಅದರ ಬದಲು ಏನ್ ತಗೋಬಹುದು, ಈ ವಿಷಯವನ್ನ ಇವತ್ತು ಅರ್ಥ ಮಾಡ್ಕೊಳ್ಳೋಣ. ನಮಸ್ಕಾರ, ನಾನು ನಿಮ್ಮ ಆರ್ಥೋಪೆಡಿಕ್ ಸರ್ಜನ್ ಡಾಕ್ಟರ್ ಕಿಶನ್ ಭಾಗವತ್. ಮೊದಲನೇದು ಸಕ್ಕರೆ ಮತ್ತು ಸಕ್ಕರೆ ಮಿಶ್ರಿತ ಆಹಾರ ಪದಾರ್ಥಗಳು. ಪ್ರತಿದಿನ ಎಷ್ಟೊಂದು ಆಹಾರ ಪದಾರ್ಥಗಳಿಗೆ ನಾವು ಸಕ್ಕರೆಯನ್ನ ಬಳಸ್ತಾ ಇರ್ತೀವಿ. ನಾವು ಸಕ್ಕರೆ ಅಲ್ಲದೇನೆ ಸಿಹಿ ತಿಂಡಿಗಳನ್ನು ತಿಂತೀವಿ, ಎಷ್ಟೊಂದು ಸ್ವೀಟ್ಸ್ ಅಂತ ತಿಂತೀವಿ, ಐಸ್ ಕ್ರೀಮ್, ಚಾಕ್ಲೇಟ್, ಕೆಚಪ್, ಜಾಮ್, ಈ ರೀತಿ ಹಲವಾರು ಆಹಾರ ಪದಾರ್ಥಗಳಲ್ಲಿ ಸಕ್ಕರೆ ಜಾಸ್ತಿ ಇದ್ದೇ ಇರುತ್ತೆ. ಅದ್ರ ಜೊತೆಗೆ ನಾವು ಜ್ಯೂಸ್ ಮಾಡಬೇಕಾದ್ರೂ ಅದರಲ್ಲೂ ನಾವು ಸಕ್ಕರೆಯನ್ನು ಹಾಕೋತೀವಿ, ಎಷ್ಟೊಂದು ಸಾಫ್ಟ್ ಡ್ರಿಂಕ್ಸ್ ಕುಡಿತೀವಿ, ಎಲ್ಲದರಲ್ಲೂ ಸಕ್ಕರೆ ನೀರು ಮಿಶ್ರಿತ ಆಹಾರ ಪದಾರ್ಥಗಳೇ. ಇವೆಲ್ಲವೂ ತಗೊಳ್ಳೋದ್ರಿಂದ ಸಕ್ಕರೆ ದೇಹದಲ್ಲಿ ಹೆಚ್ಚಾದಾಗ ಉರಿಯೂತ ಹೆಚ್ಚಾಗ್ತಾ ಬರುತ್ತೆ, ಇನ್ಫ್ಲಮೇಷನ್ ಹೆಚ್ಚಾಗುತ್ತೆ. ಇನ್ಫ್ಲಮೇಷನ್ ಅಂದ್ರೆ ಆ ಕೀಲ್ಗಳ ಒಳಗಡೆ ಸೈಟೋಕೈನ್ಸ್ ಅಂತ ರಕ್ತದಲ್ಲಿ ಹೆಚ್ಚಾಗಿ ಒಳಗಡೆ ನೋವು ಬಾವು ಕಾಣಿಸ್ಕೊಳ್ಳುವಂತ ಸಾಧ್ಯತೆ ಹೆಚ್ಚಾಗ್ತಾ ಹೋಗುತ್ತೆ. ಆದ್ರಿಂದ ಸಕ್ಕರೆ ತಿನ್ನೋದ್ರಿಂದ ಕೀಲ್ ನೋವು ಇನ್ನಷ್ಟು ಹೆಚ್ಚಾಗುತ್ತೆ. ಸೊ ಇದನ್ನ ನಾವು ಆದಷ್ಟು ಅವಾಯ್ಡ್ ಮಾಡಬೇಕು. ಸಕ್ಕರೆಯನ್ನ ಕಡಿಮೆ ಮಾಡಿದಷ್ಟು ನಮ್ಗೆ ಒಳ್ಳೆಯದು ಅಂತ ಹೇಳ್ಬೋದು. ಕೀಲ್ ನೋವು ಈ ಇನ್ಫ್ಲಮೇಷನ್ ಇಂದ ಮಾತ್ರ ಹೆಚ್ಚಾಗುತ್ತಾ? ಅದಲ್ಲದೇನೆ ದೇಹದಲ್ಲಿ ಇರುವಂತಹ ರೋಗ ನಿರೋಧಕ ಶಕ್ತಿ ಸಕ್ಕರೆ ಜಾಸ್ತಿ ತಗೊಂಡಾಗ ಕಡಿಮೆ ಆಗ್ತಾ ಬರುತ್ತೆ. ಆವಾಗ ಆ ದೇಹದಲ್ಲಿ ಉರಿಯೂತವನ್ನು ಕಡಿಮೆ ಮಾಡ್ಕೊಳ್ಳುವಂತಹ ನ್ಯಾಚುರಲ್ ಮೆಕ್ಯಾನಿಸಮ್ ಏನಿರುತ್ತೋ ಅದು ವೀಕ್ ಆಗ್ತಾ ಬರುತ್ತೆ. ಆವಾಗ ಕೀಲ್ ನೋವು ಹೆಚ್ಚಾಗುತ್ತೆ. ಅದ್ರ ಜೊತೆಗೆ ಇನ್ಸುಲಿನ್ ಸ್ಪೈಕ್ ಆಗುತ್ತೆ. ಸಕ್ಕರೆ ಹೆಚ್ಚಾದ ತಕ್ಷಣ ಸಡನ್ ಆಗಿ ಇನ್ಸುಲಿನ್ ಕೂಡ ಹೆಚ್ಚಾಗುತ್ತೆ. ಇನ್ಸುಲಿನ್ ಹೆಚ್ಚಾದ ತಕ್ಷಣ ದೇಹದಲ್ಲಿ ಕ್ರಾನಿಕ್ ಇನ್ಫ್ಲಮೇಷನ್ ಅಂದ್ರೆ ತುಂಬಾ ದಿನದಿಂದ ಉರಿಯೂತ ಇರುವಂತಹ ಆ ಪಿಕ್ಚರ್ ದೇಹಕ್ಕೆ ಭಾಸವಾಗುತ್ತೆ. ಆವಾಗ ಆ ಉರಿಯೂತ ಕಡಿಮೆ ಆಗುವಂತಹ ಸಾಧ್ಯತೆ ಕೂಡ ಕಡಿಮೆ ಅಂತ ಹೇಳ್ಬೋದು. 4ನೇ ಮುಖ್ಯವಾದಂತಹ ರೀಸನ್ ಇದಕ್ಕೆ, ದೇಹದಲ್ಲಿ ಈ ಸಕ್ಕರೆ ತಗೊಂಡು ನಮ್ಮ ಬೊಜ್ಜು ಜಾಸ್ತಿ ಆಗ್ತಾ ಹೋಗುತ್ತೆ, ದೇಹ ತೂಕ ಜಾಸ್ತಿ ಆಗುತ್ತೆ. ದೇಹ ತೂಕ ಹೆಚ್ಚಾದ ತಕ್ಷಣ ಸಹಜವಾಗಿ ಆ ಕೀಲ್ಗಳ ಮೇಲೆ ಒತ್ತಡ ಜಾಸ್ತಿ ಆಗುತ್ತೆ. ಈ ಜಾಯಿಂಟ್ ರಿಯಾಕ್ಷನ್ ಫೋರ್ಸ್ ಜಾಸ್ತಿ ಆದ ತಕ್ಷಣ ಆ ಸವಕಳಿ ಜಾಸ್ತಿ ಆಗುತ್ತೆ, ನೋವು ಹೆಚ್ಚಾಗ್ತಾ ಹೋಗುತ್ತೆ. ಅದರಿಂದ ಸಕ್ಕರೆಯಿಂದ ದೇಹ ತೂಕ ಹೆಚ್ಚಾಗೂ ಕೂಡ ನಮ್ಮ ಕೀಲ್ ನೋವು ಹೆಚ್ಚಾಗುವಂತಹ ಸಾಧ್ಯತೆ ಇರುತ್ತೆ. ಹಾಗಾದ್ರೆ ಸಕ್ಕರೆ ಬದಲು ಯಾವ ಆಹಾರ ಪದಾರ್ಥಗಳನ್ನು ತಗೋಬಹುದು? ಇರೋದ್ರಲ್ಲಿ ಸ್ವಲ್ಪ ಮಟ್ಟಿಗೆ ಸಕ್ಕರೆಗಿಂತ ಒಳ್ಳೆಯದು ಅಂದ್ರೆ ಬೆಲ್ಲ ಮತ್ತು ಜೇನುತುಪ್ಪ ಅಂತ ಹೇಳ್ಬೋದು. ಆದ್ರೆ ಅದರಲ್ಲೂ ಕೂಡ ಸಕ್ಕರೆನೇ ಇರೋದು. ಅದಕ್ಕಿಂತ ಬಹಳ ಒಳ್ಳೆಯದು ಈ ಡ್ರೈ ಫ್ರೂಟ್ಸ್, ಖರ್ಜೂರ, ಈ ರೀತಿಯಾದಂತಹ ಡ್ರೈ ಫ್ರೂಟ್ಸ್ ಅಲ್ಲಿ ಇರುವಂತಹ ಸಿಹಿ. ಅದಕ್ಕಿಂತ ಇನ್ನೂ ಒಳ್ಳೆಯದು ಹಣ್ಣುಗಳಲ್ಲಿರುವಂತಹದ್ದು, ಅಂದ್ರೆ ಆಪಲ್, ಕಿತ್ಲೆ ಹಣ್ಣು, ಇದೆಲ್ಲ ಹಣ್ಣುಗಳಲ್ಲಿ ಇಡೀ ಹಣ್ಣನ್ನು ತಿನ್ನೋದ್ರಿಂದ ಬಹಳ ಒಳ್ಳೆಯದು. ಅದನ್ನೇ ಜ್ಯೂಸ್ ಮಾಡ್ಕೊಂಡು ಕುಡಿದ್ಬಿಟ್ರೆ ಮತ್ತೆ ಸಕ್ಕರೆ ಆಗ್ಬಿಡುತ್ತೆ. ಅದ್ರ ಬದಲು ಇಡೀ ಹಣ್ಣನ್ನು ತಿಂದಾಗ ಅದರ ಹಣ್ಣಲ್ಲಿರುವಂತಹ ನಾರಿನಂಶ ಜೊತೆಗೆ ಬೇಕಾಗಿರುವಂತಹ ಖನಿಜಾಂಶ, ವಿಟಮಿನ್ಗಳು ಎಲ್ಲ ಒಟ್ಟಿಗೆ ಬಂದಾಗ ನಮ್ಮ ದೇಹಕ್ಕೆ, ಕೀಲುಗಳಿಗೆ ಬಹಳ ಒಳ್ಳೆಯದಾಗ್ತಾ ಹೋಗುತ್ತೆ. ಸಕ್ಕರೆ ವರ್ಸಸ್ ಬೆಲ್ಲ ನಿಜವಾಗ್ಲೂ ಸಕ್ಕರೆಗಿಂತ ಒಳ್ಳೇದಾ ಅನ್ನೋದ್ರ ಬಗ್ಗೆ ನಾನು ವಿಡಿಯೋ ಮಾಡಿದ್ದೀನಿ, ಅದನ್ನ ನೋಡಬಹುದು. ಅದ್ರ ಜೊತೆಗೆ ಈ ಕೀಲ್ ನೋವಲ್ಲಿ ಸಕ್ಕರೆ ಹೇಗೆ ಬಿಳಿ ವಿಷ ಅನ್ನೋದ್ರ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೀನಿ, ಅದರಲ್ಲಿ ಇದ್ರ ಬಗ್ಗೆ ಡೀಟೇಲ್ಸ್ ಇದೆ, ಅದನ್ನ ನೀವು ನೋಡಿ. 2ನೇದು ರಿಫೈನ್ಡ್ ಕಾರ್ಬೋಹೈಡ್ರೇಟ್ಸ್, ಅಂದ್ರೆ ಪಾಲಿಶ್ ಮಾಡಿರುವಂತಹ ಬಿಳಿ ಅನ್ನ, ವೈಟ್ ಬ್ರೆಡ್ ಆಗಿರ್ಬೋದು ಅಥವಾ ರಿಫೈನ್ ಮಾಡಿರುವಂತಹ ಮೈದಾ, ಇವೆಲ್ಲದರಿಂದನೂ ಸಡನ್ ಆಗಿ ಆ ಬ್ಲಡ್ ಗ್ಲೂಕೋಸ್ ಲೆವೆಲ್ ಜಾಸ್ತಿ ಆಗುತ್ತೆ, ರಕ್ತದಲ್ಲಿ ಸಕ್ಕರೆ ಪ್ರಮಾಣ ಹೆಚ್ಚಾಗ್ಬಿಡುತ್ತೆ. ನಾನು ಕೀಲ್ ನೋವು ಇರೋರಿಗೆ ನೀವು ಬಿಳಿ ಅನ್ನ, ಪಾಲಿಶ್ ಮಾಡಿರುವಂತಹ ಬಿಳಿ ಅನ್ನ ಕಡಿಮೆ ಮಾಡಿ ಅಂತ ಹೇಳಿದ ತಕ್ಷಣ, ಏನ್ ಡಾಕ್ಟ್ರೆ ಯಾವುದೋ ಒಂದು ತರಕಾರಿನ ಕಡಿಮೆ ಮಾಡಿ ಅಥವಾ ಬಿಟ್ಬಿಡಿ ಅಂದ್ರೆ ನಾವು ಸುಲಭವಾಗಿ ಬಿಟ್ಬಿಡ್ಬೋದು, ಅನ್ನನೇ ಬಿಡಿ ಅಂತ ಹೇಳ್ತಿರಲ್ಲ ಅಂತ ಹೇಳ್ತಾರೆ. ಇದು ಯಾಕೆ ಬಿಡಬೇಕು ಅಂತ ನಾವು ಅರ್ಥ ಮಾಡ್ಕೋಬೇಕು. ಇದರಲ್ಲಿ ಗ್ಲೈಸಿಮಿಕ್ ಇಂಡೆಕ್ಸ್ ಬಹಳ ಜಾಸ್ತಿ ಇರುತ್ತೆ. ಅಂದ್ರೆ ಸಡನ್ ಆಗಿ ಈ ರೀತಿಯಾದಂತಹ ರಿಫೈನ್ಡ್ ಕಾರ್ಬೋಹೈಡ್ರೇಟ್ಸ್ ತಗೊಂಡ ತಕ್ಷಣ ಸಕ್ಕರೆ ಪ್ರಮಾಣ ಹೆಚ್ಚಾಗುತ್ತೆ, ಆವಾಗ ಉರಿಯೂತ ಹೆಚ್ಚಾಗುವಂತ ಸಾಧ್ಯತೆ ಇರುತ್ತೆ. ಅದಲ್ಲದೆ ಅಡ್ವಾನ್ಸ್ ಗ್ಲೈಕೇಷನ್ ಎಂಡ್ ಪ್ರಾಡಕ್ಟ್ಸ್ ಅಂತ ಹೇಳ್ತೀವಿ. ಸಕ್ಕರೆ ಪ್ರಮಾಣ ಹೆಚ್ಚಾದ ತಕ್ಷಣ ರಕ್ತದಲ್ಲಿರುವಂತಹ ಪ್ರೋಟೀನ್, ಫ್ಯಾಟ್ಸ್ ಗಳಿಗೆ ಇದು ಅಟ್ಯಾಚ್ ಆಗಿ ಒಳಗಡೆ ಅಡ್ವಾನ್ಸ್ ಗ್ಲೈಕೇಷನ್ ಎಂಡ್ ಪ್ರಾಡಕ್ಟ್ಸ್ AGE ಅಂತ ಆಗಿ ಕೀಲ್ಗಳಲ್ಲಿರುವಂತಹ ಕೊಲಾಜನ್ ಅನ್ನ ಅಟ್ಯಾಕ್ ಮಾಡುತ್ತೆ, ಆವಾಗ್ಲೂ ಉರಿಯೂತ ಹೆಚ್ಚಾಗುತ್ತೆ. ನಮ್ಮ ಕರಳಲ್ಲಿರುವಂತಹ ಗುಡ್ ಗಟ್ ಬ್ಯಾಕ್ಟೀರಿಯಾ, ಒಳ್ಳೆಯ ಕರಳಿನ ಬ್ಯಾಕ್ಟೀರಿಯಾಗಳು ಕಡಿಮೆ ಆದ ತಕ್ಷಣ ನಮ್ಮ ಪಚನ ಕ್ರಿಯೆ, ನಮ್ಮ ಇಡೀ ದೇಹದ ಸಮತೋಲನ ಹೆಚ್ಚು ಕಡಿಮೆ ಆಗಿ ಉರಿಯೂತ ಹೆಚ್ಚಾಗ್ಬಿಡುತ್ತೆ. ಅದರ ಜೊತೆಗೆ ನಾವು ನಮ್ಮ ಇದರಲ್ಲಿ ಇರುವಂತಹ ಬರೀ ಕೇವಲ ಕಾರ್ಬೋಹೈಡ್ರೇಟ್ಸ್ ಇರೋದ್ರಿಂದ ಬೇರೆ ಪೋಷಕಾಂಶಗಳು ನಮಗೆ ಸಿಗೋದಿಲ್ಲ. ಅಂದ್ರೆ ನಾವು ಇದನ್ನೇ ಜಾಸ್ತಿ ತಗೊಂಡ ತಕ್ಷಣ ನಮಗೆ ವಿಟಮಿನ್ ಡಿಫಿಷಿಯನ್ಸಿ ಆಗುತ್ತೆ, ಒಳಗಡೆ ವಿಟಮಿನ್ ಇಂದ ಕಡಿಮೆಯಿಂದ ಆಗುವಂತಹ ತೊಂದರೆಗಳಾಗಬಹುದು, ಖನಿಜಾಂಶಗಳು ಕಡಿಮೆ ಆಗ್ತಾ ಬರುತ್ತೆ.
ಮತ್ತು ಎನರ್ಜಿ ಕ್ರಾಶ್ ಆಗುತ್ತೆ ಅಂತ ಹೇಳ್ತೀವಿ. ಅಂದ್ರೆ ಸಡನ್ ಆಗಿ ನಾವು ಈ ರೀತಿಯಂತ ಆಹಾರ ತಗೊಂಡ ತಕ್ಷಣ ನಮಗೆ ಶಕ್ತಿ ಬಂದರೂ ಕೂಡ ಸ್ವಲ್ಪ ಹೊತ್ತಾದ್ಮೇಲೆ ನಾವು ನಿಧಾನವಾಗಿ ಎನರ್ಜಿ ಕಡಿಮೆ ಆಗ್ತಾ ಬರುತ್ತೆ. ನಾವು ಹೆಚ್ಚು ಓಡಾಡೋಕೆ ಆ ಶಕ್ತಿನೇ ಇರೋದಿಲ್ಲ. ಓಡಾಡೋಕೆ ಶಕ್ತಿ ಇಲ್ಲ ಅಂದ ತಕ್ಷಣ ದೇಹದ ತೂಕ ಹೆಚ್ಚಾಗುತ್ತೆ, ಕೀಲುಗಳ ಮೇಲೆ ಒತ್ತಡ ಬೀಳುತ್ತೆ, ನೋವು ಹೆಚ್ಚಾಗ್ತಾ ಬರುತ್ತೆ. ಸೊ ಹಲವಾರು ಕಾರಣದಿಂದ ಈ ರೀತಿಯಂತ ರಿಫೈನ್ಡ್ ಕಾರ್ಬೋಹೈಡ್ರೇಟ್ಸ್, ಪಾಲಿಶ್ ಮಾಡಿರುವಂತಹ ಬಿಳಿ ಅಕ್ಕಿ, ಈ ರೀತಿಯಾದಂತಹ ರಿಫೈನ್ಡ್ ಆಗಿರುವಂತಹ ಕಾರ್ಬೋಹೈಡ್ರೇಟ್ಸ್ ನಾವು ಕಡಿಮೆ ಮಾಡ್ತಾ ಬರಬೇಕು. ಅದರಿಂದ ತೊಂದರೆ ಆಗುತ್ತೆ. ಇದ್ರ ಬದಲು ಪಾಲಿಶ್ ಮಾಡದೇ ಇರುವಂತಹ ಅಕ್ಕಿಯನ್ನ ಉಪಯೋಗಿಸ್ಬೇಕು ಅನ್ನ ಮಾಡೋದಕ್ಕೆ. ಜೊತೆಗೆ ನವಣೆ ಅಕ್ಕಿ ಆಗಿರಬಹುದು, ಬೇರೆ ಸಿರಿಧಾನ್ಯಗಳನ್ನು ಉಪಯೋಗಿಸಬಹುದು. ಹೋಲ್ ಗ್ರೇನ್ಸ್ ಅನ್ನ ಬಳಸೋದ್ರಿಂದ ಬಹಳ ಚೆನ್ನಾಗಿ ಇದರಲ್ಲಿ ನಾರಿನಂಶನೂ ಹೆಚ್ಚಿರುತ್ತೆ. ಕೆಲವೊಂದು ವಿಟಮಿನ್ಸ್ಗಳು, ಖನಿಜಾಂಶಗಳು ಸಿಕ್ಕಿದಾಗ ಸರಿಯಾದ ರೀತಿಯಲ್ಲಿ ನಮ್ಮ ಕೀಲ್ಗಳಲ್ಲಿರುವಂತಹ ಉರಿಯೂತವನ್ನ ಸರಿಯಾಗಿ ಮೇಂಟೈನ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಮೂರನೇದು ಟ್ರಾನ್ಸ್ ಫ್ಯಾಟ್ಸ್ ಅನ್ನ ನಾವು ಕಡಿಮೆ ಮಾಡಬೇಕು. ಟ್ರಾನ್ಸ್ ಫ್ಯಾಟ್ಸ್ ಯಾವ್ದ್ರಲ್ಲಿರುತ್ತೆ? ಮುಖ್ಯವಾಗಿ ಎಲ್ಲ ಎಣ್ಣೆಯಲ್ಲಿ ಕರೆದಿರುವಂತಹ ಆಹಾರ ಪದಾರ್ಥಗಳಲ್ಲಿರುತ್ತೆ, ಬೇಕರಿ ಐಟಮ್ಗಳಲ್ಲಿರುತ್ತೆ. ಈ ಫಾಸ್ಟ್ ಫುಡ್ಸ್ಗಳಲ್ಲಿ ಟ್ರಾನ್ಸ್ ಫ್ಯಾಟ್ಸ್ ಹೆಚ್ಚು ಅಂತ ಹೇಳ್ತೀವಿ. ಟ್ರಾನ್ಸ್ ಫ್ಯಾಟ್ಸ್ ಇಂದ ಕೀಲ್ಗಳಲ್ಲಿ ಉರಿಯೂತ ಹೇಗೆ ಹೆಚ್ಚಾಗುತ್ತೆ? ಮುಖ್ಯವಾಗಿ ಇದು ಕೊಲೆಸ್ಟ್ರಾಲ್ ಪ್ರಮಾಣವನ್ನು ಹೆಚ್ಚು ಮಾಡುತ್ತೆ. LDL ಕೊಲೆಸ್ಟ್ರಾಲ್, ಕೆಟ್ಟ ಕೊಲೆಸ್ಟ್ರಾಲ್ ಹೆಚ್ಚು ಮಾಡ್ತಾ ಬರುತ್ತೆ. HDL ಕೊಲೆಸ್ಟ್ರಾಲ್, ಒಳ್ಳೆ ಕೊಲೆಸ್ಟ್ರಾಲ್ ನ ಕಡಿಮೆ ಮಾಡುತ್ತೆ. ಅವಾಗ ಆ ರಕ್ತನಾಳದಲ್ಲಿ ಅಥೆರೋಸ್ಕ್ಲೆರೋಸಿಸ್ ಅಂತ ಆಗುತ್ತೆ. ಹೃದಯಕ್ಕೂ ಇದು ಸಮಸ್ಯೆ ಕೊಡೋದ್ರಿಂದ, ರಕ್ತನಾಳದಲ್ಲಿ ರಕ್ತ ಸಂಚಾರ ಚೆನ್ನಾಗಿ ಆಗದೆ ಇರೋದ್ರಿಂದ ಕೀಲ್ಗಳಿಗೆ ರಕ್ತ ಸಂಚಾರ ಕಡಿಮೆ ಆಗುತ್ತೆ, ಉರಿಯೂತ ಹೆಚ್ಚಾಗ್ತಾ ಬರುತ್ತೆ, ನೋವು ಕಡಿಮೆ ಆಗೋದಿಲ್ಲ. ಅದ್ರ ಜೊತೆಗೆ ಒಮೆಗಾ 3 ಫ್ಯಾಟಿ ಆಸಿಡ್ಸ್, ನಾವು ತಿಂದಿರುವಂತಹ ಆಹಾರದಲ್ಲಿರುವಂತಹ ಒಮೆಗಾ 3 ಫ್ಯಾಟಿ ಆಸಿಡ್ಸ್ ಕೆಲಸ ಮಾಡೋಕೆ ಈ ಟ್ರಾನ್ಸ್ ಫ್ಯಾಟ್ಸ್ ಬಿಡೋದಿಲ್ಲ. ಅವಾಗ ಆ ಉರಿಯೂತ ಹೆಚ್ಚಾಗ್ತಾ ಬರುತ್ತೆ. ಅದ್ರ ಜೊತೆಗೆ ಕೋಶಗಳಿಗೆ, ಅಂದ್ರೆ ಒಳಗಡೆ ಇರುವಂತಹ ಸೆಲ್ಸ್, ಕೋಶಗಳಿಗೂ ಕೂಡ ಇದು ಡ್ಯಾಮೇಜ್ ಮಾಡ್ತಾ ಬರುತ್ತೆ ಈ ಟ್ರಾನ್ಸ್ ಫ್ಯಾಟ್ಸ್ ಅಂತ ಹೇಳುವಂಥದ್ದು. ಈ ಎಲ್ಲ ಕಾರಣಗಳಿಂದ ಈ ಕೀಲ್ಗಳಲ್ಲಿ ಉರಿಯೂತ ಹೆಚ್ಚಾಗ್ತಾ ಬರುತ್ತೆ, ನೋವು ಹೆಚ್ಚಾಗಿ ಬರುತ್ತೆ. ನಾವು ಕರೆದಿರುವಂತಹ ಆಹಾರ ಪದಾರ್ಥ ತಗೊಂಡ ತಕ್ಷಣ ನಾವು ದಪ್ಪ ಆಗ್ತಾ ಬರ್ತೀವಿ. ಅದು ಕೂಡ ಆ ಕೀಲಲ್ಲಿ ನೋವು ಹೆಚ್ಚು ಮಾಡ್ಲಿಕ್ಕೆ ಕಾರಣ ಅಂತ ಹೇಳ್ಬೋದು. ಇದನ್ನ ನಾವು ಹೇಗೆ ತಡೆಗಟ್ಟಬಹುದು ಅಥವಾ ಇದ್ರ ಬದಲು ನಾವೇನು ಆಹಾರ ತಗೋಬಹುದು? ಮುಖ್ಯವಾಗಿ ಹೆಲ್ದಿ ಫ್ಯಾಟ್ಸ್ ಅನ್ನ ನಾವು ತಗೋಬೇಕು. ನಮಗೆ ಆರೋಗ್ಯಕರ ಕೊಬ್ಬಿನಾಂಶ ಇರುವಂತಹ ಆಹಾರ ಪದಾರ್ಥಗಳು. ಎಣ್ಣೆಗಳು ತಗೊಂಡ್ರೆ ಆಲಿವ್ ಎಣ್ಣೆ ತಗೋಬಹುದು, ಅವೋಕ್ಯಾಡೋ ಹಣ್ಣು ತಗೋಬಹುದು, ಅಥವಾ ಡ್ರೈ ಫ್ರೂಟ್ಸ್ ಗಳಲ್ಲಿ ಅಕ್ರೋಡ್ ತಗೋಬಹುದು. ಅದರ ಜೊತೆಗೆ ಮುಖ್ಯವಾಗಿ ಒಮೆಗಾ 3 ಫ್ಯಾಟಿ ಆಸಿಡ್ಸ್ ಇರುವಂತಹ ಚಿಯಾ ಬೀಜ, ಅಗಸೆ ಬೀಜವನ್ನ ತಗೊಳ್ಳುವಂತಹದ್ದು, ಅಥವಾ ಫ್ಯಾಟಿ ಫಿಶ್ ಅನ್ನ ತಗೊಳ್ಳುವಂಥದ್ದು. ಇದರಲ್ಲೆಲ್ಲ ಒಳ್ಳೆಯ ಈ ಕೊಬ್ಬಿನಾಂಶ ಇರುತ್ತೆ. ಇದರಿಂದ ನಮ್ಮ ಕೀಲ್ಗಳಿಗೆ ಒಳ್ಳೇದಾಗುತ್ತೆ. ನಾಲ್ಕನೇದು ಉಪ್ಪನ್ನ ನಾವು ಕಡಿಮೆ ತಿನ್ನೋದ್ರಿಂದನೂ ಕೂಡ ನಮ್ಮ ಕೀಲ್ನವನ್ನ ಬೇಗ ನಾವು ವಾಸಿ ಮಾಡ್ಕೋಬಹುದು. ಉಪ್ಪು ನಾವು ಎಲ್ಲ ಆಹಾರ ಪದಾರ್ಥಗಳಲ್ಲೂ ಬಳಸ್ತೀವಿ. ಆದರೆ ಹೆಚ್ಚಾಗಿ ಈ ಪ್ರಾಸೆಸ್ಡ್ ಆಹಾರ ಪದಾರ್ಥಗಳಲ್ಲಿ, ಕ್ಯಾನ್ ಮಾಡಿರುವಂತಹ ಆಹಾರ ಪದಾರ್ಥಗಳು, ತುಂಬಾ ದಿನ ಮುಂಚೆನೆ ತಯಾರಿ ಮಾಡಿರುವಂತಹ ಆಹಾರ ಪದಾರ್ಥಗಳಾಗಿರ್ಬೋದು, ಸ್ನಾಕ್ಸ್ಗಳಲ್ಲಿ ಕೆಲವೊಮ್ಮೆ ಉಪ್ಪು ಜಾಸ್ತಿ ಹಾಕ್ತೀವಿ. ಹೆಚ್ಚಿನ ಆಹಾರ ಪದಾರ್ಥಗಳಿಗೆ ಮೇಲೆ ಉಪ್ಪನ್ನು ಹಾಕೊಂಡು ಅಥವಾ ಮೇಲುಪ್ಪನ್ನ ಹೆಚ್ಚು ಬಳಸುವಂತಹ ಅಭ್ಯಾಸ ಕೆಲವೊಬ್ಬರಿಗಿರುತ್ತೆ. ಇದರಿಂದ ನಮ್ಮ ಉರಿಯೂತ ಹೆಚ್ಚಾಗುತ್ತೆ ಕೀಲ್ಗಳಲ್ಲಿ. ಹೇಗೆ? ಈ ಉಪ್ಪನ್ನ ಹೆಚ್ಚು ಬಳಸೋದ್ರಿಂದ ದೇಹದಲ್ಲಿ ನೀರಿನ ಪ್ರಮಾಣ ಹೆಚ್ಚಾಗುತ್ತೆ, ವಾಟರ್ ರಿಟೆನ್ಷನ್ ಅಂತ ಹೇಳ್ತೀವಿ. ಆವಾಗ ಕೀಲ್ಗಳ ಮೇಲೆ ಒತ್ತಡ ಹೆಚ್ಚು ಬೀಳುತ್ತೆ, ರಕ್ತದೊತ್ತಡ ಹೆಚ್ಚಾಗುತ್ತೆ. ಆವಾಗ ಕೀಲ್ಗಳಿಗೆ ಹೋಗುವಂತಹ ರಕ್ತ ಸಂಚಾರ ಅಫೆಕ್ಟ್ ಆಗುತ್ತೆ. ಆವಾಗ ಈ ಉರಿಯೂತ ಹೆಚ್ಚಾಗ್ಬಿಡಬಹುದು. ಈ ಕಾರಣದಿಂದ ಮುಖ್ಯವಾಗಿ ಈ ಕೀಲ್ ನೋವು ಹೆಚ್ಚಾಗ್ಬಿಡುತ್ತೆ. ಆದ್ರಿಂದ ಮೇಲುಪ್ಪನ್ನ ಬಳಸುವಂಥದ್ದನ್ನ ನಾವು ಕಡಿಮೆ ಮಾಡಬೇಕು. ಈ ಪ್ರಾಸೆಸ್ ಮಾಡಿರುವಂತಹ ಆಹಾರ ಪದಾರ್ಥಗಳ ಬದಲು ಮನೆಯಲ್ಲೇ ಮಾಡಿಕೊಂಡು ತಾಜಾ ಹಣ್ಣು ತರಕಾರಿಗಳನ್ನು ಉಪಯೋಗಿಸಿ ನಾವು ಬಳಸುವಂತಹ ಆಹಾರ ಪದಾರ್ಥಗಳನ್ನ ಮಾಡಿ ತಿನ್ನುವಂತಹದ್ದು ಬಹಳ ಒಳ್ಳೆಯದು. ಐದನೇದು, ಕೆಲವೊಂದಿಷ್ಟು ಅಡುಗೆಗೆ ಉಪಯೋಗಿಸುವಂತಹ ಎಣ್ಣೆಗಳು, ವೆಜಿಟೇಬಲ್ ಆಯಿಲ್ಗಳನ್ನು ನಾವು ಕಡಿಮೆ ಮಾಡಬೇಕು. ಮುಖ್ಯವಾಗಿ ಸನ್ಫ್ಲವರ್ ಆಯಿಲ್, ಸೂರ್ಯಕಾಂತಿ ಎಣ್ಣೆಯಲ್ಲಿ ಒಮೆಗಾ 6 ಫ್ಯಾಟಿ ಆಸಿಡ್ಸ್ ಹೆಚ್ಚಿರುತ್ತೆ. ಕಾರ್ನ್ ಆಯಿಲ್, ಸೋಯಾಬೀನ್ ಆಯಿಲ್, ಇದರಲ್ಲೂ ಕೂಡ ಈ ಒಮೆಗಾ 6 ಫ್ಯಾಟಿ ಆಸಿಡ್ಸ್ ಹೆಚ್ಚಿರುತ್ತೆ. ಇದು ಹೆಚ್ಚಿದ್ದ ತಕ್ಷಣ ಕೀಲ್ಗಳಲ್ಲಿ ಉರಿಯೂತ ಬಂದ್ಬಿಡುತ್ತೆ. ಇದು ನಮಗೆ ಮುಖ್ಯವಾಗಿ ಆರೋಗ್ಯಕ್ಕೆ ಬೇಕಾಗಿರುವಂತಹ ಒಮೆಗಾ 3 ಫ್ಯಾಟಿ ಆಸಿಡ್ಸ್ ಜೊತೆ ಕಾಂಪಿಟೇಷನ್ ಮಾಡುತ್ತೆ. ಒಮೆಗಾ 6 ಹೆಚ್ಚಾದ ತಕ್ಷಣ ಈ ಉರಿಯೂತ ಹೆಚ್ಚಾಗುತ್ತೆ, ತೊಂದರೆಗಳು ಹೆಚ್ಚಾಗ್ತಾ ಬರುತ್ತೆ. ನಮ್ಮ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗುತ್ತೆ. ದೇಹದಲ್ಲಿ ಹೆಚ್ಚು ಉರಿಯೂತದಿಂದ ಆಗುವಂತಹ ಬೇರೆ ಕ್ರಾನಿಕ್ ಡಿಸೀಸಸ್, ಈ ಸಕ್ಕರೆ ಕಾಯಿಲೆ ಆಗಿರ್ಬೋದು, ರಕ್ತದೊತ್ತಡ ಹೆಚ್ಚಾಗುವಂಥದ್ದು, ಮೆಟಬಾಲಿಕ್ ಸಿಂಡ್ರೋಮ್ ಅಂದ್ರೆ ದಪ್ಪ ಆಗ್ತಾ ಬರುವಂತಹದ್ದು, ಇವೆಲ್ಲದೂ ಹೆಚ್ಚಾದ ತಕ್ಷಣ ಕೀಲ್ಗಳ ಮೇಲೆ ಒತ್ತಡ ಬರುತ್ತೆ, ತೊಂದರೆ ಆಗ್ತಾ ಬರುತ್ತೆ. ಸೊ ಇದನ್ನ ನಾವು ಸರಿಪಡಿಸಬೇಕು ಅಂತಂದ್ರೆ ಒಳ್ಳೆ ಅಡಿಗೆ ಎಣ್ಣೆಗಳನ್ನ ಬಳಸಬೇಕು. ಆಲಿವ್ ಎಣ್ಣೆ ಆಗಿರ್ಬೋದು, ಕೊಬ್ಬರಿ ಎಣ್ಣೆ ಆಗಿರ್ಬೋದು, ಮತ್ತು ಒಮೆಗಾ 3 ಫ್ಯಾಟಿ ಆಸಿಡ್ಸ್ ಹೆಚ್ಚಿರುವಂತಹ ಆಹಾರ ಪದಾರ್ಥಗಳನ್ನ ಬಳಸೋದ್ರಿಂದ ಇದರ ತೊಂದರೆಯನ್ನ ನಾವು ಕಡಿಮೆ ಮಾಡ್ತಾ ಬರಬಹುದು. ಆರನೇದು, ಆಲ್ಕೋಹಾಲ್, ಮದ್ಯಪಾನವನ್ನ ನಾವು ಆದಷ್ಟು ಬೇಗ ಬಿಟ್ಬಿಡ್ಬೇಕು. ಮದ್ಯಪಾನ ಮಾಡುವಂತಹ ವ್ಯಕ್ತಿಗಳಲ್ಲಿ ರಕ್ತದಲ್ಲಿ ಯೂರಿಕ್ ಆಸಿಡ್ ಬಹಳ ಜಾಸ್ತಿ ಇರುತ್ತೆ. ಅವಾಗ ಗೌಟ್ ಆರ್ಥರೈಟಿಸ್ ಅಥವಾ ಗೌಟಿ ಆರ್ಥರೈಟಿಸ್ ಅನ್ನುವಂತಹ ದೇಹದ ಪ್ರಕೃತಿ ಇರುವಂತಹ ವ್ಯಕ್ತಿಗಳಲ್ಲಿ ಕೀಲ್ ನೋವು ಸಡನ್ ಆಗಿ ಜಾಸ್ತಿ ಆಗ್ಬಿಡ್ಬಹುದು.
ಈ ಮದ್ಯಪಾನ ಮಾಡುವಂತಹ ವ್ಯಕ್ತಿಗಳಲ್ಲಿ ನಮ್ಮ ದೇಹದೊಳಗೆ ಪೋಷಕಾಂಶಗಳನ್ನ ಹೀರ್ಕೊಳ್ಳುವಂತಹ ಶಕ್ತಿ ಕಡಿಮೆ ಇರುತ್ತೆ. ಕ್ಯಾಲ್ಸಿಯಂ, ಮ್ಯಾಗ್ನೀಷಿಯಂ, ವಿಟಮಿನ್ ಡಿ ಇದೆಲ್ಲ ಸರಿಯಾಗಿ ದೇಹದಲ್ಲಿ ಕೆಲಸ ಮಾಡ್ತಾ ಇರಲ್ಲ. ಅವಾಗ ಮೂಳೆಗಳು ದಡ್ಡಾಗುತ್ತೆ, ಕೀಲ್ಗಳೆಲ್ಲ ವೀಕ್ ಆಗ್ತಾ ಬರುತ್ತೆ, ನೋವು ಹೆಚ್ಚಾಗ್ತಾ ಬರ್ಬೋದು ಅಂತ ಹೇಳ್ಬೋದು. ಅದ್ರ ಜೊತೆಗೆ ಈ ಮದ್ಯಪಾನ ಮಾಡ್ತಾ ಇದ್ದಾಗ ನಮ್ಮ ದೇಹದ ಒಳಗಡೆ ಇರೋ ನೀರನ್ನ ಅದು ಹೊರಗಡೆ ಹಾಕುತ್ತೆ. ಅದು ಡಯೂರೆಟಿಕ್ ಅಂತ ಹೇಳ್ತೀವಿ. ಅಂದ್ರೆ ದೇಹದಲ್ಲಿರುವಂತಹ ನೀರಿನ ಅಂಶ ಕಡಿಮೆ ಆದ ತಕ್ಷಣ ಕೀಲ್ಗಳಲ್ಲಿ ಗ್ರೀಸ್ ಕಡಿಮೆ ಆಗುತ್ತೆ. ಅವಾಗ ಆ ಉರಿಯೂತ ಹೆಚ್ಚಾಗುತ್ತೆ, ನೋವು ಹೆಚ್ಚಾಗ್ತಾ ಬಂದ್ಬಿಡ್ಬಹುದು. ಜೊತೆಗೆ ಈ ಮದ್ಯಪಾನ ಅನ್ನುವಂಥದ್ದು ಕೂಡ ಆಲ್ಕೋಹಾಲ್ ಅಲ್ಲಿ ಕ್ಯಾಲರಿ ಡೆನ್ಸ್ ಇರುತ್ತೆ ಅಂತ ಹೇಳ್ತೀವಿ. ಅಂದ್ರೆ ಇದು ಕೂಡ ನಮ್ಮ ದೇಹದ ಬೊಜ್ಜನ್ನ ಜಾಸ್ತಿ ಮಾಡಿ ಕೀಲ್ಗಳ ಮೇಲೆ ಒತ್ತಡ ಬೀಳುತ್ತೆ. ಅದನ್ನ ನೋವು ಹೆಚ್ಚು ಆಗಕ್ಕೆ ಕಾರಣ ಆಗಬಹುದು. ಅದೇ ಕಾರಣದಿಂದ ಆದಷ್ಟು ಬೇಗ ಮದ್ಯಪಾನವನ್ನ ಬಿಟ್ರೆ ಈ ಕೀಲ್ ನೋವು ಇರುವಂತವರು ಬೇಗ ಗುಣ ಆಗ್ಲಿಕ್ಕೆ ಅಥವಾ ಬೇಗ ವಾಸಿ ಆಗ್ಲಿಕ್ಕೂ ಕೂಡ ಸಾಧ್ಯ ಆಗುತ್ತೆ. 7ನೇದು ಕೆಂಪು ಮಾಂಸ, ರೆಡ್ ಮೀಟ್ ಅನ್ನ ಕಡಿಮೆ ಮಾಡ್ತಾ ಬರಬೇಕು. ರೆಡ್ ಮೀಟ್ ಅನ್ನ ಹೆಚ್ಚು ತಗೊಂಡಾಗ ದೇಹದಲ್ಲಿ ಆ ರಕ್ತದಲ್ಲಿರುವಂತಹ ಅಡ್ವಾನ್ಸ್ ಗ್ಲೈಕೇಷನ್ ಎಂಡ್ ಪ್ರಾಡಕ್ಟ್ಸ್ ಹೆಚ್ಚಾಗುತ್ತೆ. ಅಂದ್ರೆ ಈ ಕೆಂಪು ಮಾಂಸವನ್ನ ಗ್ರಿಲ್ ಮಾಡಿದಾಗ, ಫ್ರೈ ಮಾಡಿದಾಗ ಈ ಅಡ್ವಾನ್ಸ್ ಗ್ಲೈಕೇಷನ್ ಎಂಡ್ ಪ್ರಾಡಕ್ಟ್ಸ್ ಇದು ಒಂದು ರೀತಿಯಂತಹ ವಿಷ ಪದಾರ್ಥಗಳು. ಇದು ಕೀಲಲ್ಲಿರುವಂತಹ ಕೊಲಾಜನ್ ಮೇಲೆ ಹೋಗಿ ಕುತ್ಕೊಂಡು ಕೀಲ್ಗಳಲ್ಲಿ ಬಿಗಿತಾ ಒಂದು ರೀತಿಯಂತಹ ಉರಿಯೂತವನ್ನು ಹೆಚ್ಚು ಮಾಡುತ್ತೆ, ನೋವನ್ನ ಹೆಚ್ಚು ಮಾಡ್ತಾ ಹೋಗುತ್ತೆ. ಜೊತೆಗೆ ಇದರಲ್ಲಿ ಸ್ಯಾಚುರೇಟೆಡ್ ಫ್ಯಾಟ್ಸ್ ಬಹಳ ಜಾಸ್ತಿ ಇರುತ್ತೆ. ಇದರಿಂದ ಕೀಲುಗಳ ಮೇಲೆ ಒತ್ತಡ ಜಾಸ್ತಿ ಬೀಳುತ್ತೆ. ಮತ್ತೆ ಇದರಲ್ಲಿ ಬೇಕಾಗಿರುವಂತಹ ನಾರಿನಂಶ ಯಾವುದು ಇರೋದಿಲ್ಲ, ಆಂಟಿ ಆಕ್ಸಿಡೆಂಟ್ಸ್ ಇರೋದಿಲ್ಲ. ಆ ಕಾರಣದಿಂದ ನಮ್ಮ ದೇಹದಲ್ಲಿರುವಂತಹ ನ್ಯೂಟ್ರಿಯೆಂಟ್ಸ್, ಪೋಷಕಾಂಶಗಳು ಕೆಲವೊಮ್ಮೆ ಕಡಿಮೆ ಆಗುತ್ತೆ, ಈ ಉರಿಯೂತ ಹೆಚ್ಚಾಗುವಂತಹ ಪ್ರಕೃತಿ ಇರುತ್ತೆ. ಆದ್ರಿಂದ ಕೆಂಪು ಮಾಂಸ ಈ ಕೀಲ್ ನೋವು ಇರೋರ್ಲಿ, ಅದರಲ್ಲೂ ಯೂರಿಕ್ ಆಸಿಡ್ ಹೆಚ್ಚಾಗುವಂತಹ ಗೌಟ್ ಇರೋರ್ಲಿ ತಗೊಳ್ಳೇಬಾರ್ದು ಅಂತ ಹೇಳ್ತೀವಿ. ಅದ್ರ ಬದಲು ಈ ಕೀಲ್ ನೋವು ಇರೋರು ಏನ್ ಮಾಡಬಹುದು, ಈ ಚಿಕನ್ ಅಥವಾ ಫಿಶ್ ಅಲ್ಲಿ ಇರುವಂತಹ ಪ್ರೋಟೀನ್ ಅನ್ನ ತಗೋಬಹುದು. ಅಥವಾ ಅದಕ್ಕಿಂತ ಬಹಳ ಒಳ್ಳೆಯದು ಪ್ಲಾಂಟ್ ಬೇಸ್ಡ್ ಪ್ರೋಟೀನ್ ಅನ್ನ ಬಹಳ ಚೆನ್ನಾಗಿ ತಗೋಬೇಕು. ಮೊಳಕೆ ಕಾಳುಗಳಾಗಿರ್ಬಹುದು, ಈ ಹಾಲನ್ನ ತಗೋಬಹುದು. ಇದರಿಂದ ಈ ಕೆಂಪು ಮಾಂಸದ ಅಡ್ಡ ಪರಿಣಾಮಗಳನ್ನ ಚೆನ್ನಾಗಿ ಪ್ರೋಟೀನ್ ಪೂರೈಕೆಯನ್ನ ಕೂಡ ದೇಹದಲ್ಲಿ ಆಹಾರದಿಂದ ಮಾಡ್ಕೋಬಹುದು. ಇವತ್ತು ನಾವು 7 ಮುಖ್ಯವಾದಂತಹ ಆಹಾರ ಪದಾರ್ಥಗಳಿಂದ ಹೇಗೆ ಕೀಲ್ ನೋವು ಹೆಚ್ಚಾಗಬಹುದು, ಒಳಗಡೆ ಇರುವಂತಹ ಉರಿಯೂತ ಹೆಚ್ಚಾಗುತ್ತೆ ಅಂತ ತಿಳ್ಕೊಂಡಿದ್ವಿ. ಅದನ್ನ ಸರಿಪಡಿಸ್ಲಿಕ್ಕೆ ಏನೇನ್ ಮಾಡಬೇಕು, ನೀರನ್ನ ಚೆನ್ನಾಗಿ ಕುಡಿಬೇಕು, ಹಸಿರು ತರಕಾರಿಗಳನ್ನ, ಹೆಚ್ಚು ಹಣ್ಣುಗಳನ್ನ ತಿನ್ಬೇಕು, ಒಮೆಗಾ 3 ಫ್ಯಾಟಿ ಆಸಿಡ್ಸ್ ಅನ್ನ ನಾವು ತಗೋಬೇಕು. ಇದನ್ನ ನಾವು ಅರ್ಥ ಮಾಡ್ಕೊಂಡ್ರೆ ಕೀಲ್ ನೋವನ್ನ ಆಹಾರದಿಂದ ನಾವು ಗೆಲ್ಲಬಹುದು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಇದನ್ನ ಲೈಕ್ ಮಾಡಿ ಮತ್ತು ನಿಮ್ಮ ಅಕ್ಕಪಕ್ಕದವ್ರ ಜೊತೆ ಇದನ್ನ ಹಂಚ್ಕೊಳ್ಳಿ. ಇದೇ ರೀತಿಯಾದಂತಹ ಹೆಚ್ಚಿನ ವಿಡಿಯೋಗಳಿಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಯಾಕಂದ್ರೆ ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿದೆ, ಅದನ್ನ ಸರಿಯಾಗಿ ಇಟ್ಕೊಳ್ಳೋದು ನಮ್ಮ ಕರ್ತವ್ಯ. ನಮಸ್ಕಾರ.